ಹಾಯ್ ಎಲ್ಲ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ರಾಗಿ ಹಾಲು. ಆಯಿತಾ, ರಾಗಿ ಹಾಲು ಇದೊಂದು ಬೇಸಿಗೆಗಾಲಕ್ಕೆ ಒಂದೊಳ್ಳೆ ತಂಪು ಪಾನೀಯ ಅಂತಲೇ ಹೇಳ್ಬೋದು. ಹಾಗೆ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಸೊ ಇದನ್ನು ಹೇಗೆ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲೇ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ. ಯಾಕಂದರೆ ನಾನು ಯಾವುದೇ ವಿಡಿಯೋ ಅಡುಗೆ ಮಾಡಿದ್ರೂ ತುಂಬ ಈಸಿಯಾಗಿರುತ್ತದೆ, ನೀವು ಮನೇಲಿ ಈಸಿಯಾಗಿ ಟ್ರೈ ಮಾಡ್ಬೋದು ಅಂತ ಅಷ್ಟೇ. ಇವಾಗ ನಾನು ರಾಗಿ ಹಾಲನ್ನು ಮಾಡೋದಕ್ಕೋಸ್ಕರ 1.5 ಕಪ್ ಆಗೋಷ್ಟು ರಾಗಿನ ತೊಗೊಂಡಿದ್ದೀನಿ ಆಯಿತಾ. ಏನಕ್ಕಂದರೆ ನಿಮ್ಮ ಮನೆಯಲ್ಲಿ ಯಾರು ರಾಗಿ ಮುದ್ದೆ ತಿನ್ನಲ್ವೋ ಅಥವಾ ರಾಗಿ ಗಂಜಿ ಕುಡಿಯಲ್ವೋ, ಸೊ ಅವರಿಗೆ ಈ ರೀತಿಯಾದ ಹಾಲನ್ನು ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಕುಡಿತಾರೆ, ಹಾಗೂ ತುಂಬ ರುಚಿಕರನೂ ಸಹ ಆಗಿರುತ್ತದೆ. ಸೊ ನೀವು ಇದೇ ರೀತಿಯಾಗಿ 1.5 ಕಪ್ ರಾಗಿಯನ್ನು ತೊಗೊಂಡು ಸೊ ಈ ಪ್ಯಾನಲ್ಲಿ ನೀವು ಕ್ಲಿಯರಾಗಿ ರೋಸ್ಟ್ ಮಾಡ್ಕೊಳ್ಳಿ ಆಯಿತಾ. ಏನಕ್ಕಂದರೆ ಇದನ್ನು ತುಂಬ ಜಾಸ್ತಿ ಎಲ್ಲ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇದೊಂದು 1.5 ಕಪ್ ರಾಗಿನ ನೀವು ಒಂದು 4 ರಿಂದ 5 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೀವು ರಾಗಿನ ನೋಡಿ, ಅಂದರೆ ಇರೋ ಕಲರ್ನ ಸ್ವಲ್ಪ ಡಾರ್ಕ್ ಕಲರ್ಗೆ ಟರ್ನ್ ಆಗೋವರೆಗೆ ರೋಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಜಾಸ್ತಿ ರೋಸ್ಟ್ ಮಾಡಿರೋದು ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಇರೋ ಕಲರ್ನ ಸ್ವಲ್ಪ ಡಾರ್ಕ್ ಆದರೆ ಸಾಕು, ಅಲ್ಲಿವರೆಗೆ ರೋಸ್ಟ್ ಮಾಡಿ. ಯಾಕಂದರೆ ನಿಮಗೆ ಅದು ಹುರಿಯೋತ್ತಿಗೆ ಗೊತ್ತಾಗುತ್ತೆ, ಒಳ್ಳೆ ಘಮ ಬರುತ್ತೆ. ಸೊ ಇವಾಗ ನೀವು ಇದನ್ನು ಒಂದು 3 ರಿಂದ 4 ಏಲಕ್ಕಿನೂ ಸಹ ಹಾಕೊಳ್ಳಿ ಆಯಿತಾ ಹುರಿಯೋತ್ತಿಗೆ. ಏನಕ್ಕಂದರೆ ಏಲಕ್ಕಿನೂ ರಾಗಿ ಒಟ್ಟಿಗೆ ರೋಸ್ಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ರಾಗಿ ಮಿಲ್ಕ್ ಮಾತ್ರ ಅದು ಕುಡಿಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ. ನೋಡಿ ಇವಾಗ ಇರುವಂಥ ರಾಗಿ ಕಲರು ಡಾರ್ಕ್ ಕಲರ್ಗೆ ಇದು ಟರ್ನ್ ಆಯಿತು. ಸೊ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈಗ ನೀವು ಒಂದು 5 ರಿಂದ 6 ನಿಮಿಷ ಅದನ್ನು ಕೂಲ್ ಡೌನ್ ಆಗಿಬಿಡಿ ಆಯಿತಾ. ಏನಕ್ಕೆ ಸಡನ್ಲಿ ನೀವು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಗಾರ ಆಗಲಿ, ಅದನ್ನು ಗರ್ಗರಿ ಆದ ನಂತರ ಇದು ರುಬ್ಬಕ್ಕೂ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ರೋಸ್ಟ್ ಮಾಡಿದಂಥ ರಾಗಿನ ತಗೋತಾ ಇದ್ದೀನಿ ಇದನ್ನು. ಸೊ ಇವಾಗ ಇದಕ್ಕೆ ನಾನು 1.5 ಕಪ್ ರಾಗಿಗೆ 3/4 ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನೀವೇನಾದರೂ ನೋಡಿಬಿಟ್ಟು ಹಾಕೊಳ್ಳಿ. ನಾನು ಸ್ವೀಟ್ ಬೇಕಂದರೆ ಒಂದು ಸ್ವಲ್ಪ ಹೆಚ್ಚು ಹಾಕೊಳ್ಬೋದು, ನೋ ಪ್ರಾಬ್ಲಮ್. ಹಾಗೆ ನಾನು 1 ಕಪ್ ಆಗೋಷ್ಟು ತೆಂಗಿನ ತುರಿನ ಹಾಕೋತಿದ್ದೀನಿ. ಡ್ರೈ ಕೊಬ್ಬರಿನ ಇದಕ್ಕೆ ಬೆಳೆಸಬೇಡಿ, ಆದಷ್ಟು ಹಸಿ ತೆಂಗಿನಕಾಯಿನೇ ಯೂಸ್ ಮಾಡಿ. ಏನಕ್ಕಂದರೆ ಮಿಲ್ಕ್ ಜಾಸ್ತಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ 1 ಪಿಂಚ್ ಆಗೋಷ್ಟು ಸಾಲ್ಟ್ ಹಾಕ್ತಿದ್ದೀನಿ ಆಯಿತಾ. ಆಲ್ರೆಡಿ ಬೆಲ್ಲ ಇರೋದ್ರಿಂದ ನೀವು ಸಾಲ್ಟ್ ಜಾಸ್ತಿ ಹಾಕೋಬೇಡಿ, ಈಗ 1 ಪಿಂಚ್ ಹಾಕಿದ್ರೆ ಸಾಕು. ಇವಾಗ ನಾನು 1 ಕಪ್ ಆಗೋಷ್ಟು ಕೋಲ್ಡ್ ವಾಟರ್ನ ಹಾಕ್ಬಿಟ್ಟು ಈಗ ಮಿಕ್ಸಿಲಿ ರುಬ್ಕೋತಾ ಇದ್ದೀನಿ. ಮಿಕ್ಸಿಲಿ ನೀವು ತುಂಬ ಫೈನಾಗಿ ರುಬ್ಕೊಳ್ಳಿ ಆಯಿತಾ. ಅದು ಹೇಗಿರಬೇಕಂದ್ರೆ ತುಂಬ ತೀರಾ ಸಣ್ಣದಾಗಿ ರುಬ್ಕೊಳ್ಳಿ ಇದನ್ನು. ನೀವು ಯಾವುದೇ ಕಾರಣಕ್ಕೆ ಇದನ್ನು ಜರ್ಜರ್ ಇಡೋಕ್ಕೆ ಹೋಗಬೇಡಿ. ಎಷ್ಟು ಸಣ್ಣದಾಗಿ ರುಬ್ಬಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೊಳ್ಳಿ. ಇವಾಗ ನಾನು ಇದಕ್ಕೆ 1 ಕಪ್ನ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇದು ರಾಗಿ ಮಿಲ್ಕ್ ಮಾಡೋತ್ತಿಗೆ ದಪ್ಪ ಇದ್ರೆ ನಾವು ಅದನ್ನು ಸೋದ್ಸೋಕ್ಕಾಗಲ್ಲ. ಸೊ ಲಿಕ್ವಿಡ್, ಅದಕ್ಕೋಸ್ಕರ ನೀವು ಲಿಕ್ವಿಡ್ನ ಆದಷ್ಟು ತೆಳ್ಳಗೆ ಮಾಡಿಬಿಟ್ಟು ಇದನ್ನು ನೀವು ಸೋದ್ಸೋಕ್ಕೆ ತುಂಬ ಈಸಿಯಾಗಿರುತ್ತೆ ನೋಡಿ. ಆದರೂ ಈಗ ನಾವು ಇದನ್ನು ಸೋದ್ಸೋಕ್ಕೆ ತುಂಬ ಕಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಸೋಸ್ಕೋತಾ ಇದ್ದೀನಿ. ಈ ಥರ ಜಾಲರಿ ತಗೊಂಡು ನೀವು ಸೋಸ್ಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ನೀವು ಜರ್ಜರಿ ಆದಷ್ಟು ಇಡೋಕ್ಕೆ ಹೋಗಬೇಡಿ. ಎಷ್ಟು ಸಣ್ಣ ಬಿಸೋಕ್ಕಾಗುತ್ತೋ ಅಷ್ಟು ಸಣ್ಣ ನೀವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ ಆಯಿತಾ. ಇದು ಆಲ್ರೆಡಿ ಇಷ್ಟೇ ಸಣ್ಣ ಆಗೋದು ಅನ್ಸುತ್ತೆ, ಯಾಕಂದರೆ ನಾವು ತೆಂಗಿನ ತುರಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ. ಸೊ ಅದಕ್ಕೋಸ್ಕರ ಇದು ಆಲ್ರೆಡಿ ಜರಿ ಇದ್ದೇ ಇರುತ್ತೆ. ಸೊ ಈ ಥರ ನೀವು ನೀರು ಹಾಕ್ಬಿಟ್ಟು ಇದನ್ನು ಸೋಸ್ಕೊಳ್ತಾರೆ. ನೀವು ಇದು ಇಷ್ಟ ಆದ ತಕ್ಷಣ ನಾವು ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕೋತೀವಿ. ಏನಕ್ಕಂದರೆ ಆಲ್ರೆಡಿ ಆ ಜರಿಯಲ್ಲಿ ಇನ್ನೂ ರಾಗಿ ಮಿಲ್ಕ್ ಇರೋದ್ರಿಂದ. ಸೊ ಆದಷ್ಟು ನೀವು ಎಷ್ಟು ಕ್ಲೀನ್ ಮಾಡಿ ಸೋಸೋಕ್ಕಾಗುತ್ತೋ ಅಷ್ಟು ಕ್ಲೀನ್ ಮಾಡಿ ಸೋಸ್ಕೊಳ್ಳಿ ಆಯಿತಾ. ಇದು ನೀವು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬೋದು. ರಾಗಿ ಮಾಲ್ಟ್ ಮಾತ್ರ ನೀವು ಈ ಬೇಸಿಗೆ ಟೈಮಲ್ಲೆಲ್ಲವ ಮಾಡಿ ಕುಡಿಯೋದ್ರಿಂದ ನಿಮ್ಮ ಬಾಡಿಗೂ ತುಂಬ ಕೂಲ್ ಕೊಡುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರಾಗಿಯಲ್ಲಿ ಕ್ಯಾಲ್ಶಿಯಮ್ಮು, ಹಾಗೆ ಫೈಬರ್ ಇರುತ್ತೆ, ಆಮೇಲೆ ಪ್ರೋಟೀನ್ ಸಹ ಇರುತ್ತೆ, ಐರನ್ ಕಂಟೆಂಟು, ಇದೆಲ್ಲ ಮಿಕ್ಸ್ ಆಗಿರೋದ್ರಿಂದ ನಿಮ್ಮ ಬಾಡಿಗೂ ಸಹ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯ ಪದಾರ್ಥ ಅಂತ ಹೇಳ್ಬೋದು ಇದು. ಸೊ ಈ ಥರ ನೋಡಿ ಎಷ್ಟು ಚೆನ್ನಾಗೈತೆ ರಾಗಿ ಮಿಲ್ಕ್ ಅಂತ. ಇದೇ ಥರ ನೀವು ರಾಗಿ ಮಿಲ್ಕ್ ಮಾಡಿ ಬೇಸಿಗೆಯಲ್ಲಿ ಕುಡಿದ್ರಿಂದ ತುಂಬ ಒಳ್ಳೆಯದು. ನೀವು ಇದಕ್ಕೆ 4 ಐಸ್ ಕ್ಯೂಬ್ ಹಾಕಿಬಿಟ್ಟು ಹಾಗೆ ರಾಗಿ ಮಿಲ್ಕ್ ಹಾಕಿಬಿಟ್ಟು ನೀವು ಸರ್ವ್ ಮಾಡ್ಬೋದು. ನಾನು ಈಗ ಮಾಡಿರುವಂಥ ರಾಗಿ ಮಿಲ್ಕ್ 1.5 ಕಪ್ಪು, ಏನಿಲ್ಲ ಅಂದರೆ ಒಂದು 6 ರಿಂದ 7 ಜನಕ್ಕೆ ಬರುತ್ತೆ. ನೀವು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸಹ ಕುಡಿಬೋದು, ಹಾಗೆ ಐಸ್ ಕ್ಯೂಬ್ ಸಹ ಆ್ಯಡ್ ಮಾಡಿ ಸಹ ಕುಡಿಬೋದು. ಆದಷ್ಟು ನೀವು ಬೇಸಿಗೆಯಲ್ಲಿ ಇಂಥ ತಂಪು ಪಾನೀಯನೇ ಪ್ರಿಪೇರ್ ಮಾಡಿ. ನೀವು ಆಚೆ ಹೋಗಿ ಆ ಪೆಪ್ಸಿ ತಂಪು ಪಾನೀಯಲ್ಲಿ ಕುಡಿಯೋ ಬದಲು ನೀವು ಆರೋಗ್ಯನ ಸುಧಾರಿಸ್ಕೋಬೋದು ಅಂತ ಹೇಳ್ತಾ, ನಿಮ್ಮ ಆರೋಗ್ಯಕ್ಕೆ ಇದು ಒಂದೊಳ್ಳೆ ತಂಪು ಪಾನೀಯನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಇದೇ ರೀತಿಯಾದ ತಂಪು ಪಾನೀಯನ ನೀವು ನಿಮ್ಮ ಮನೇಲಿ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.